ಜಲ ತುಂಬಿ ಹಣತೆಯಲಿ, ತೈಲವನ್ನು ತುಂಬಿಬೇಕಾಗಿತ್ತು, ಅದು ಬಿಟ್ಬಿಟ್ಟು ಜಲ ತುಂಬಿ ಹಣತೆಯಲಿ ಇಡೋ ಬತ್ತಿ. ತಾಮ್ರದ ದೀಪದಲ್ಲಿ ಎಣ್ಣೆ ಹಾಕಿದ್ರೂ ಕೂಡ ಬತ್ತಿ ಇಡಬೇಕಾಯಿತು. ನಾವು ಮಾಡಿದ್ದೇನು? ಜಲ ತುಂಬಿ ಹಣತೆಯಲಿ ತಾಮ್ರ ಬತ್ತಿಯನ್ನಿಟ್ಟು ಕತ್ತಲೆಯ ಕಳೆದವರ ಕಂಡವರ ಉಂಟೆ. ಯಾರನ್ನ ಕತ್ತ ಕಳೆದಂಥವ್ರು ನೋಡಿದೀವ ಈ ಥರ? ಮೂರನೇ ಸಾಲು ಗಮನಿಸ್ಕೊಳ್ಳಿ. ಬಿಡದೆ ಅತಿರೇಕವನು ಬಾಳಿಗೆಲ್ಲಿದೆ ಬೆಳಕು ಅಲ್ವಾ? ಈ ಅತಿರೇಕ ಬಿಡಬೇಕು. ಅವಾಗ ನೋಡಿ ಆ ವಕ್ರತನ ಹೋಗುತ್ತೆ, ಸಕ್ರಮಕ್ಕೆ ಬರುತ್ತೆ ನಮ್ಮ ಜೀವನ. ಅಕ್ಕರೆಯಿಂದ ಬದುಕಬಹುದು. ಅದ್ರ ಜೊತೆ ನಕ್ಕರೆ ವಾಹ್, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಅದಕ್ಕೆ ಅವನು ಎಚ್ಚರವಾದ ದೀಪ ಇರಬೇಕು ಅನ್ನೋದಕ್ಕೊಂದು ಮಾತು ಹೇಳ್ತಾರೆ ಮುದ್ದುರಾಮ. ಬಿಡದೆ ಅತಿರೇಕವನು ಬಾಳಿಗೆಲ್ಲಿದೆ ಬೆಳಕು, ಒಳಿತು ಎಚ್ಚರ ದೀಪ ಮುದ್ದುರಾಮ. ಅದು ದೀಪ ಇರೋದು ಎಚ್ಚರಿಕೆಯ ಸಂಕೇತ, ಎಳವಿ ಬೀಳದಂತೆ. ಆದ್ದರಿಂದ ಮಾತು ಕೂಡ ದೀಪದ ಸಂಕೇತ.